ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಶ್ ನಮ್ಮ ಕರ್ನಾಟಕದ ಹುಡುಗ, ಅದರಲ್ಲೂ ಕೂಡ ಮಂಡ್ಯದ ಕುವರ, ಕಿರಾತಕ, ಗೂಗ್ಲಿ, ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂತಹ ನಟ ಈಗ ದೇಶಾದ್ಯಂತ ಸುದ್ದಿಲಿದ್ದಾನೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಅದು ಖುಷಿ ಪಡಬೇಕು, ಬೇಜಾರು ಮಾಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಟಾಕ್ಸಿಕ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಹೆಸರು ಇರ್ತಕ್ಕಂಥ ಈ ಸಿನಿಮಾ ಇದೆಯಲ್ಲ, 2 ಟೀಸರ್ಗಳು ರಿಲೀಸ್ ಆಗಿದ್ದಾವೆ. ಒಂದೊಂದು ಟೀಸರ್ಗಳು ಕೂಡ ಮುತ್ತು ಅಂತಾರಲ್ಲ, ಆ ಥರ ಮುತ್ತುಗಳಿದ್ದಂಗೆ ಇಡೀ ಜನ ಚಪ್ಪರ್ಸಿ ಕೋಟ್ಯಾಂತರ ಸಲ ನೋಡ್ತಾ ಇದ್ದಾರೆ. ಅದು ಹೆಂಗಿದೆ ಅಂತಂದರೆ, ಈ ಒಂದು ಕಾಲದಲ್ಲಿ ಈ ಪೊಲೀಸ್ ನ್ಯೂಸ್ ಪೇಪರ್ ಓಡ್ತಿದ್ದಿಲ್ಲ, ಪೊಲೀಸ್ ನ್ಯೂಸ್ ಪೇಪರ್ ಬಗ್ಗೆ ಯಾವುದೂ ಕೂಡ ಒಳ್ಳೆಯ ಅಭಿಪ್ರಾಯ ಇರ್ತಿಲ್ಲ. ಆದರೆ ಸರ್ಕ್ಯುಲೇಷನ್ ನೋಡೋದು ಮಾತ್ರ ನಿಮಗೆ ಲಕ್ಷಲ್ಲಿ ಸಿಕ್ಕಾಪಟ್ಟೆ ಸರ್ಕ್ಯುಲೇಷನ್ ಹೋಗ್ತಿತ್ತು. ಅಂಥ ಒಂದು ಅಭಿರುಚಿಯ ಸಿನಿಮಾವನ್ನು ನಮ್ಮ ಕನ್ನಡ ನಾಡಿನ ಹುಡುಗ ಕೊಡ್ತಾ ಇದ್ದಾನೆ ಅಂತಂದರೆ ನಮಗೆ ನಿಜಕ್ಕೂ ಬೇಜಾರಾಗುತ್ತೆ. ಖುಷಿ ಯಾಕಾಗಬೇಕು? ಖುಷಿ ಏನು ಅಂತಂದರೆ, ನಮ್ಮ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಹುಡುಗ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಾನೆ. ಈಗ ಅವನ ಹತ್ರಕ್ಕೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿದ್ದಾರೆ ಅಂತೇಳಿ ಖುಷಿ ಪಡಬೇಕು. ಯಾವ ವಿಚಾರಕ್ಕೋಸ್ಕರ ಕ್ಯೂ ನಿಂತಿದ್ದಾರೆ, ಯಾವ ಅಭಿರುಚಿಗೋಸ್ಕರ ಕ್ಯೂ ನಿಂತಿದ್ದಾರೆ? ಆ ಟೀಸರ್ 1ರಲ್ಲಿ ಬಂದಿತ್ತಲ್ಲ, ಹಸಿ ಕಾಮ ದೃಶ್ಯಗಳು, ಅದನ್ನು ನಿಜಕ್ಕೂ ಕೂಡ ಮಕ್ಕಳಾಗಿರಲಿ, ಹೆಂಗಸರಾಗಿರಲಿ, ಮರ್ಯಾದಸ್ಥ ಗಂಡಸರಾಗಿರಲಿ ಕೂತ್ಕೊಂಡು ನೋಡ್ತಕ್ಕಂಥ ಸೀನ್ಗಳೇ ಅಲ್ಲ ಅವು. ಇದು ನನ್ನ ಅಭಿರುಚಿ ಅಂತ ಹೇಳ್ಬಿಟ್ಟು ಎಷ್ಟು ತೋರಿಸಿದ್ರು. ನಿರ್ದೇಶಕಿ ಗೀತು ಮೋಹನ್ ದಾಸ್, ಈ ಗೀತು ಮೋಹನ್ ದಾಸ್ ಅಂತಕ್ಕಂಥ ಮಹಿಳಾ ನಿರ್ದೇಶಕಿಯನ್ನು ಇಟ್ಕೊಂಡು ಯಶ್ ಅವರು ಇಡೀ ಜಗತ್ತೇ ತಿರುಗಿ ನೋಡ್ತಕ್ಕಂಥ ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆತ್ತಲೆ ಸೀನ್ಗಳನ್ನು ತೋರಿಸೋದು, ಹಸಿ ರಕ್ತವನ್ನು ತೋರಿಸೋದು, ಇದೇ ನಮ್ಮ ಸಿನಿಮಾ ಅಂತ ಹೇಳೋದು. ಅದು ಕೂಡ ಯಾವ ರೇಂಜಿಗೆ ಅಂತಂದರೆ, ಬಾಲಿವುಡ್ಡನ್ನು ಮುಗಿಸೇ ಬರ್ತೀನಿ ನಾನು ಅನ್ನೋ ಲೆವೆಲಿಗೆ. ಆ ಬಾಲಿವುಡ್ಡಲ್ಲಿ ಇವಾಗ ದುರಂಧರ್ ಅಂತ ಒಂದು ಸಿನಿಮಾ ಬಂದಿದೆ. ಆ ದುರಂಧರ್ ಅಂತ ಸಿನಿಮಾವನ್ನು ಅದು ಎಷ್ಟೋ ಮಟ್ಟಿಗೆ ಮಾತಾಡ್ಬಿಟ್ರು ಅಂತಂದರೆ, ಅಯ್ಯೋ ಆ ಅಕ್ಷಯ್ ಖನ್ನನ್ ಬಗ್ಗೆ ಮಾತಾಡಿದ್ದೇನು, ರಣಬೀರ್ ಸಿಂಗ್ ಬಗ್ಗೆ ಮಾತಾಡಿದ್ದೇನು, ಅಲ್ಲಿರ್ತಕ್ಕಂಥ ಸಂಜಯ್ ದತ್ ಬಗ್ಗೆ ಮಾತಾಡಿದ್ದೇನು. ಆದರೆ ಆ ಸಿನಿಮಾದಲ್ಲಿ ಏನಿದೆ ಅಂತ ನೋಡಿದ್ರೆ ಬರೀ ಪ್ರಪಗಂಡ. ಆ ಕಾಲದಲ್ಲಿ ಏನಾಗಿತ್ತು, ಹಂಗಾಗಿತ್ತು, ಹಿಂಗಾಗಿತ್ತು ಅಂತೇಳಿ ಆಯಿತು. ಅದೇನೋ ಸುಳ್ಳು ಹೇಳ್ತಾರೆ ಅಂತ ಸಿನಿಮಾಗಳು ಸಾಕಷ್ಟು ಬಂದೋಗಿದ್ದಾವೆ ಅಂತ ಅನ್ಕೊಳ್ಳೋಣಂತೆ. ಆದರೆ ಆ ಸಿನಿಮಾದಲ್ಲಿ ತೋರಿಸಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಆ ಹಿಂಸೆನ ಮಾತ್ರ ಯಾವ ಮನುಷ್ಯನ ಅದನ್ನು ಕೂಡ ನೋಡೋಕ್ಕಾಗೋದಿಲ್ಲ. ಅಷ್ಟು ರಕ್ತಪಾತ, ಅಷ್ಟು ಕೊಲೆ, ಅಷ್ಟು ಅಸಹ್ಯಕರವಾದ ದೃಶ್ಯಗಳು ಆ ದುರಂಧರಲ್ಲಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರನೇ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಕ್ಕಂಥ ದುರಂಧರ. ಈಗ ಅದೇ ದುರಂಧರ ಅಂತ ಸಿನಿಮಾದ್ದು ಪಾರ್ಟ್ 2 ಬರ್ತಾ ಇದೆ. ಒಂದು ಕಾಕತಾಳೀಯ ಅಂತಲ್ಲ, ಪ್ಲಾನ್ ಅಂತಲ್ಲ, ಅಥವಾ ಏನೋ ಕತೆ ಗೊತ್ತಿಲ್ಲ, ಮಾರ್ಚ್ 19ಕ್ಕೆ ಇವೆರಡು ಸಿನಿಮಾಗಳು ಅಂದರೆ ಟಾಕ್ಸಿಕ್ ಮತ್ತು ದುರಂಧರ ಪಾರ್ಟ್ 2 ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಇವೆರಡು ಸಿನಿಮಾದಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಈ ರೇಸ್ ಕೋರ್ಸಲ್ಲಿ ಕುದುರೆ ಬಿಟ್ಟಾಗ ಜೂಜ್ ಕಟ್ತಾರಲ್ಲ, ಹಂಗೆ ಜೂಜ್ ಕಟ್ಕೊಂಡು ಜನ ಮಾತಾಡ್ತಾ ಇದ್ದಾರೆ. ದುರಂಧರು ಕೂಡ ರಕ್ತಪಾತ, ಟಾಕ್ಸಿಕ್ ಕೂಡ ರಕ್ತಪಾತ. ಏನಿದೆ ಜನಕ್ಕೆ ಮೆಸೇಜ್ ಅದರಲ್ಲಿ? ಆ ದುರಂಧರ ಕತೆ ಬಿಟ್ಬಿಡೋಣ ಅಂತ. ಯಾಕೆ ಅಂತಂದರೆ ಬಾಲಿವುಡ್ನವರು ಬುದ್ಧಿ ಕಲಿಯಲ್ಲ, ಬಾಲಿವುಡ್ನವರು ಹಾಳಾಗೋಗಿ ಭಾಳ ದಿವಸ ಆಗೋಯ್ತು. ಆದರೆ ನಮ್ಮ ಕನ್ನಡದ ಮನಸ್ಸಿಗೆ ಏನಾಗಿದೆ, ಕನ್ನಡದ ಅಸ್ಮಿತೆಗೆ ಏನಾಗಿದೆ, ಆ ರೀತಿಯ ಕ್ರೌರ್ಯವನ್ನು ಬಿಂಬಿಸ್ತಾ ಕನ್ನಡ ನಾಡು ದೇಶಾದ್ಯಂತ ನಮ್ಮ ಅಭಿರುಚಿ ಇದು ಅಂತ ಹೇಳಬೇಕಾ? ಕನ್ನಡ ನಾಡಲ್ಲಿ ಪಕ್ಕದಲ್ಲಿ ನೋಡಿ ಮಲಯಾಳಂ ಎಂಥ ಸಿನಿಮಾ ಕೊಡ್ತಾ ಇದ್ದಾರೆ ಅಂತ, ಯಾವ ಅಭಿರುಚಿ ಕೊಡ್ತಾ ಇದ್ದಾರೆ ಅಂತ. ಇವತ್ತು ಕೂಡ 70 ವರ್ಷ ದಾಟಿದಂತಹ ಮಮ್ಮೂಟಿ ಎಂಥ ಸಿನಿಮಾಗಳು ಕೊಡ್ತಾ ಇದ್ದಾರೆ, ಮೋಹನ್ ಲಾಲ್ ಯಾವ ರೀತಿ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಯೂತ್ಸ್ ಆಗಿರ್ತಕ್ಕಂಥ ದುಲ್ಕರ್ ಆಗಿರ್ಬೋದು ಮತ್ತು ಬೇರೆ ಇದ್ದಾರಲ್ಲ, ಅವರೆಲ್ಲ ಸಿನಿಮಾಗಳು ನೋಡ್ಬೇಕು ಅನ್ಸರಿ. ಅದು ಮಲಯಾಳಂ ಅಭಿರುಚಿ ಅಂತಂದರೆ. ಇನ್ನು ತಮಿಳ್ನಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳು ನೋಡಿ, ಎಂತೆಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಅವು ಸಿನಿಮಾಗಳು ಪಾರಂಜಿ ಸಿನಿಮಾಗಳಾಗಿರ್ಬೋದು, ಮತ್ತು ಇನ್ನು ಹಲವಾರು ಸಿನಿಮಾಗಳಿದ್ದಾವೆ, ಮಾರಿ ಸೆಲ್ವರಾಜ್ ಸಿನಿಮಾಗಳಾಗಿರ್ಬೋದು, ಎಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಅದು ಅವ್ರು ಹೇಳ್ತಾರೆ, ಎದೆ ಉಬ್ಬಿಸಿ ಹೇಳ್ತಾರೆ, ಇದು ನಮ್ಮ ತಮಿಳು ಅಂತ. ಇದನ್ನು, ಈ ಕೊಲೆಯನ್ನು, ರಕ್ತಪಾತವನ್ನು, ಹೆಣ್ಣು ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ತಗೊಂಡೋಗಿ ಇಟ್ಕೊಂಡು ಇದು ನಮ್ಮ ಕನ್ನಡ ಅಂತ ಹೇಳೋಕ್ಕಾಗತ್ತಾ? ಎಷ್ಟನಿಂದ ನಾವು ಇದನ್ನು ನಿರೀಕ್ಷೆ ಮಾಡಬೇಕಾಗಿರೋದು? ದುಡ್ಡನ್ನೇ ಮಾಡಬೇಕು ಅನ್ನಂಗಿದ್ರೆ, ನಾವು ಸಿಕ್ಕಾಪಟ್ಟೆ ಕೋಟ್ಯಾಂಗಟ್ಟಲೆ ವ್ಯೂಸ್ನೇ ಪಡಿಬೇಕು ಅನ್ನಂಗಿದೆ. ಅದಕ್ಕೆ ಬೇರೆ ಮಾರ್ಗಗಳು ಕೂಡ ಇದ್ದಾವೆ. ಅದಕ್ಕೆ ಕನ್ನಡದ ಹುಡುಗ, ಕನ್ನಡದ ಸಿನಿಮಾ ಅಂತ ಹೆಸರು ಇಟ್ಕೊಂಡು ನಾವು ಅಲ್ಲಿ ಹೋಗೋದಿದೆಯಲ್ಲ, ನಿಜಕ್ಕೂ ಕೂಡ ಧನತದ ವಿಚಾರ. ನಮಗೆ ಗೊತ್ತಿದೆ ಈ ವಿಡಿಯೋದ ಫೀಡ್ಬ್ಯಾಕ್ ಏನು ಬರುತ್ತೆ ಅಂತೇಳಿ. ಇಲ್ಲ ಯಶ್ ಬಿಟ್ರೆ ಬೇರೆ ಇನ್ಯಾವುದೋ ಜಗತ್ತು ಸಿನಿಮಾ ಮಾಡೋದೇ ಇಲ್ಲ, ನೀನೊಬ್ಬ ಕನ್ನಡ ದ್ರೋಹಿ, ಯಶ್ ಬೆಳವಣಿಗೆ ನೀವು ಸಹಿಸೋದಿಲ್ಲ ನೀವು ಅಂತೇಳಿ ನೀವೆಲ್ಲ ಕಾಮೆಂಟ್ ಆಗ್ತಿರೋದು ನಮಗೆ ಗೊತ್ತಿದೆ. ನಮಗೆ ಆದರೂ ಕೂಡ ನಾವು ಮಾತಾಡೋದನ್ನು ನಿಲ್ಲಿಸೋದಿಲ್ಲ. ಯಾಕೆ ಅಂತಂದರೆ ಇದು ಕನ್ನಡದ ಅಸ್ಮಿತೆಯ ವಿಚಾರ, ಕನ್ನಡದ ಅಭಿವೃದ್ಧಿಯ ವಿಚಾರ, ಕನ್ನಡತನದ ವಿಚಾರ. ಕನ್ನಡ ಅಂದರೆ ಇದು ಅಂತೇಳಿ ಎದೆ ಉಪ್ಪಿಸಿ ಮಾತಾಡ್ತಕ್ಕಂಥ ವಿಚಾರ. ಆದರೆ ಕನ್ನಡ ಅಂತಂದರೆ ರಕ್ತಪಾತ. ನೀವು ಕೆಲವು ಸೀನ್ಗಳ ಟೀಸರಲ್ಲಿ ನೋಡಿ, ಆ ಗಾಜಿನ ಮೇಲೆ ಒಬ್ಬ ಮನುಷ್ಯನ ಕತ್ತನ್ನು ಇಟ್ಕೊಂಡು ನಿಮಗೆ ಹೇಳೋದಕ್ಕೂ ಅಸಹ್ಯ ಆಗುತ್ತೆ. ಅಷ್ಟೊಂದು ಹಸಿ ಕ್ರೌರ್ಯ. ಮೊದಲೇ ಈ ಹಾಸನ, ಮಂಡ್ಯ, ಬೆಂಗಳೂರು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈ ಹುಡುಗರು ಹೆಂಗಾಗಿದ್ದಾರೆ ಅಂತಂದರೆ, ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಒಬ್ಬ ಮಲಗಿರ್ತಾನೆ, ತಲೆ ಮೇಲೆ ಇಷ್ಟಪ್ಪ ಕಲ್ಲು ತೆಗೆದು ಎತ್ತಾಕ್ತಾನೆ. ಎತ್ತಾಕಿದ ಮೇಲೆ ಕೂಡ ಎಷ್ಟು ಕೂಲಾಗಿ ಹೆಂಗೆ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಇನ್ನೊಬ್ಬ ಹುಡುಗ ಇನ್ನೊಂದು ಕೆಲಸ ಮಾಡ್ತಾನೆ, ಅವನು ಇಟ್ಕೊಂಡು ಕಪಾಳು ಕೊಡೋದು ಬಿಟ್ಟು ಯಾವುದು ಅಸಹ್ಯಕರ. ಎಲ್ಲಿಂದ ಬರ್ತಿದ್ದಿಲ್ಲ ಇಷ್ಟು ಟೇಸ್ಟು? ಇದು ಟೇಸ್ಟ್ ಅಲ್ಲ, ಇದು ಅಸಹ್ಯ. ಇದು
ಈ ಅಸಹ್ಯಗಳು ಎಲ್ಲಿಂದ ಬರುತ್ತೆ? ಈ ಸಿನಿಮಾಗಳ ಮುಖಾಂತರ. ಈ ಸಿನಿಮಾಗಳು ಮುಟ್ಟಾಗ ಸಿನಿಮಾಗಳಿಗೆ ಇರ್ತಕ್ಕಂಥ ವ್ಯಾಪ್ತಿ ಪ್ರಭಾವ ಇದೆಯಲ್ಲ, ಅದು ನಾವು ಊಹೆಗೂ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಪ್ರಭಾವ. ಸಿನಿಮಾದಲ್ಲಿ ಯಾವುದೋ ಒಬ್ಬ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಅದೇ ಹೇರ್ ಸ್ಟೈಲ್ ಬರುತ್ತೆ, ಯಾವುದೋ ಒಬ್ಬ ಒಂದು ಬಟ್ಟೆ ಹಾಕ್ತಾನೆ ಅದೇ ಬಟ್ಟೆ ಬರುತ್ತೆ. ಅಂಥದ್ರಲ್ಲಿ ಯಾವ ರೀತಿ ಪ್ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಪ್ರೀತಿ ನಿರೂಪಣೆಗಳು ಬರುತ್ತೆ. ಮುತ್ತಿನಾರ ಬಂದಾಗ, ಬಂಧನ ಬಂದಾಗ, ಎಷ್ಟು ಸಿನಿಮಾಗಳು ಬಂದು ಅದು ಪ್ರೀತಿಗಳ ಬಗ್ಗೆ ಮಾಡೋದಕ್ಕೆ, ಅವೆಲ್ಲವುದನ್ನು ಕೂಡ ಈಗಿನ ಯೂತ್ಸ್ ಫಾಲೋ ಮಾಡ್ತಾರೆ. ಹಾಗೆ ಈ ಥರ ಹಿಂಸೆಗಳನ್ನು ಫಾಲೋ ಮಾಡಲ್ವಾ? ಕನಿಷ್ಠ ಈ ಕಲಾ ಮಾಧ್ಯಮಗಳಲ್ಲಿ, ಆ ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮಗಳಲ್ಲಿ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಬೇಡವಾ? ನಾವು ಹೋಗಿ ಇದನ್ನೇ ಇಂಟರ್ನ್ಯಾಷನಲ್ ಲೆವೆಲ್ಲು, ಇದನ್ನೇ ನ್ಯಾಷನಲ್ ಲೆವೆಲ್ಲು, ರಕ್ತಪಾತನೇ ಇಡೀ ಜಗತ್ತಿನಲ್ಲಿ ತುಂಬಿರೋದು ಅಂತ ಹೇಳ್ಬಿಟ್ಟು ನೀವು ಅಸಹ್ಯವನ್ನೇ ತೋರಿಸ್ತೀರ ಅಂತಂದರೆ, ಹಂಗಂತ ಹೇಳ್ಬಿಟ್ಟು ಅಸಹ್ಯ ಇಲ್ವಾ ಜಗತ್ತಲ್ಲಿ? ಖಂಡಿತವಾಗಿಯೂ ಇದೆ ಅಸಹ್ಯ. ಭಯೋತ್ಪಾದಕರು ಈ ದೇಶದಲ್ಲ, ಜಗತ್ತಿನಾದ್ಯಂತ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಅದನ್ನು ತೋರಿಸೋದಕ್ಕೊಂದು ರೀತಿ ನೀತಿ ಇದೆ, ಅದನ್ನೇ ಕಲೆ ಅಂತ ಹೇಳೋದು. ಕಲೆಯಲ್ಲಿ ನಿಜಕ್ಕೂ ಕೂಡ ದೌರ್ಜನ್ಯವನ್ನು ಕೂಡ ತುಂಬ ಪರಿಣಾಮಕಾರಿಯಾಗಿ ತೋರಿಸ್ಬೇಕು ಅಂತಂದರೆ ಅದನ್ನು ಡೈರೆಕ್ಟಾಗಿ ರಕ್ತವನ್ನೇ ತೋರಿಸ್ಬೇಕು ಅಂತಿಲ್ಲ. ಆ ರಕ್ತವನ್ನೇ ಹಸಿ ಹಸಿಯಾಗಿ ತೋರಿಸಿ ನೀವು ದುಡ್ಡು ಮಾಡ್ತೀವಿ, ನಾವು ಕನ್ನಡದ ಧ್ವಜವನ್ನು ಡೆಲ್ಲಿಲಿ ಎತ್ತಿಡಿತೀವಿ, ಬಾಲಿವುಡ್ಡಲ್ಲಿ ಎತ್ತಿಡಿತೀವಿ ಅಂತ ಹೋಗ್ಬಿಟ್ರೆ ಅದಕ್ಕೆ ಏನಾದ್ರು ಅರ್ಥ ಇದೆಯಾ? ಅದಕ್ಕೆ ನಿಜಕ್ಕೂ ಕೂಡ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಇವ್ಯಾವ ಮಾತುಗಳು ಕೂಡ ಅದು ಕಿವಿ ಬೀಳಲ್ಲ. ಯಾಕೆಂದರೆ ಜನಗಳ ಅಭಿರುಚಿ ಕೂಡ ಹಂಗೆ ಇದೆ. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸ್ದಂಗೆ ಒಂದೇ ಒಂದು ಟಾಕ್ಸಿಕ್ಕು 2ನೇ ಟೀಸರ್ ರಿಲೀಸ್ ಆದಮೇಲೆ ಒಂದೇ ಒಂದು ವಿಡಿಯೋ ಕೂಡ, ಒಂದೇ ಒಂದು ಲೈನ್ ಕೂಡ ಕೆಟ್ಟದಾಗಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಜನಕ್ಕೊಂದು ಅಕ್ಸೆಪ್ಟೆನ್ಸಿ ಇದೆ, ಜಗತ್ತು ಅಷ್ಟು ಹಾಳಾಗೋಗಿದೆ. ಇಲ್ಲಿ ಕೂತ್ಕೊಂಡು ನಾವು ಬಡ್ಕೊಬೇಕಷ್ಟೇ, ಇದಲ್ರಪ್ಪ ಅಂತ. ಅವ್ರಿಗೆ ಏನಾಗಬೇಕಾಗಿದೆ ಅಂತಂದರೆ ದುರಂಧದ ಮುಂದ್ಗಡೆ ನಾವು ಟಾಕ್ಸಿಕ್ನ ಗೆಲ್ಲಿಸ್ಬೇಕು, ಇದಿಷ್ಟೇ ಅಜೆಂಡಾ. ದುರಂಧದ ಮುಂದ್ಗಡೆ ಟಾಕ್ಸಿಕ್ ಗೆಲ್ಲಿಸೋದು ಅಂದ್ರೆ ಏನರ್ಥ? ಒಂದು ಕೊಲೆಪಾತಕದ ಹಿಂದ್ಗಡೆ ಇನ್ನೊಂದು ದೊಡ್ಡ ಭಯೋತ್ಪಾದನೆ ಗೆಲ್ಸಿದ ಲೆಕ್ಕ ಅದು. ಇಂತಹ ಒಂದು ಕೆಲಸ ನಮಗೆ ಬೇಕಾ? ಯಶಿಂದ ಇದನ್ನು ನಾವು ನಿರೀಕ್ಷೆ ಮಾಡುತ್ತಿಲ್ಲ. ಯಶ್ ಹೇಳ್ತಾ ಇರೋದು ನೋಡಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಲ್ಲರನ್ನೂ ಕರ್ಸ್ಕೊಂತೀವಿ ಅಂತ. ಹಂಗೆ ಕರ್ಸ್ಕೊಂಡ್ರು ನಯನತಾರ ಇದ್ದಾರೆ, ಅದರಲ್ಲಿ ನಮ್ಮ ಕನ್ನಡದ ಇನ್ನೊಬ್ಳು ಹುಡುಗಿ ಇದ್ದಾಳೆ, ಹಾಗೆ ಸುಮಾರು ಜನ 3 ಜನ ಹೀರೋಯಿನ್ಗಳು, ಬಾಲಿವುಡ್ನ ದೊಡ್ಡ ನಟರುಗಳೆಲ್ಲ ಆ ಸಿನಿಮಾಗೆ ಬಂದಿದ್ದಾರೆ. ಇವಾಗ ನೋಡಿ ನಮ್ಮ ಕನ್ನಡಕ್ಕೆ ಎಂತೆಂತ ನಾವು ಮನೆ ಬಾಗಿಲಿಗೆ ಕರ್ಸ್ಕೊಂಡಿದ್ದೀವಿ ಅಂತ ಎದೆ ಉಪ್ಸಿ ಹೇಳ್ತಾ ಇರ್ಬೋದು. ಆದರೆ ಫಲಿತಾಂಶ ಏನು ಅಂತಂದರೆ ರಕ್ತ, ಕ್ರೌರ್ಯ, ಸಾಮಾಜಿಕ ಅಸಮಾನತೆ, ಒಂದು ಟೇಸ್ಟ್ ಇಲ್ಲವೇ ಇಲ್ಲ. ನಮಗೆ ಯಾವ ಯಶ್ ಬೇಕು ಅಂತಂದ್ರೆ ಅದೇ ಕಿರಾತಕ ಸಿನಿಮಾ ಮಾಡಿದ್ದು, ಅದೇ ಗೂಗ್ಲಿ ಸಿನಿಮಾ ಮಾಡಿದ್ದು, ಅದೇ ಡ್ರಾಮಾ ಸಿನಿಮಾ ಮಾಡಿದ್ದು. ಆ ಯಶ್ ನಮಗೆ ಬೇಕಾಗಿದೆ ಇವತ್ತು. ಆ ಯಶ್ನ ಇವತ್ತು ಕೂಡ ಕನ್ನಡಿಗರು ಮಿಸ್ ಮಾಡ್ಕೊತಾ ಇದ್ದಾರೆ. ಆ ಸಿನಿಮಾಗಳು ಅಂತದ್ದು ಇವತ್ತು ಕೂಡ ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತವೆ, ಹೆಂಗಸರು ತುಂಬ ಖುಷಿ ಪಡ್ಕೊಂಡು ನೋಡ್ತಾರೆ. ಗಂಡು ಮಕ್ಕಳಂತೂ ಇದಪ್ಪ ನಮ್ಮ ಲೈಫ್ ಸ್ಟೈಲು ಅಂತೇಳಿ ಎದೆ ಉಪ್ಸಿ ಮಾತಾಡ್ತಾರೆ. ಆದರೆ ಈ ಟಾಕ್ಸಿಕ್ಕು KGF ಮುಖಾಂತರ ಏನು ಹೇಳ್ಕೊಟ್ಬಿಟ್ರಿ ಇವರು? ಇದಲ್ವ ಕನ್ನಡಿಗರ ದುರಂತ? ಅದರಲ್ಲಿ ದುರಂತರ ಗೆಲ್ಲುತ್ತೋ, ಟಾಕ್ಸಿಕ್ ಗೆಲ್ಲುತ್ತೋ, ಅದು ಯಾವುದು ಮ್ಯಾಟ್ರ್ ಆಗೋದೇ ಇಲ್ಲ. ಮ್ಯಾಟ್ರ್ ಆಗೋದೇನು ಅಂತಂದರೆ ಮಾರ್ಚ್ 19ಕ್ಕೆ ಈ ದೇಶದಲ್ಲಿ ಯಾವ ಟೇಸ್ಟ್ ಗೆಲ್ಲುತ್ತೆ ಅನ್ನೋದು ನಿರ್ಧಾರ ಆಗೋಗುತ್ತೆ. ಯಾವ ಟೇಸ್ಟ್ ಗೆದ್ದರೂ ಕೂಡ ಒಂದೇ, ಅದು ರಕ್ತಪಾತ. ಅಂತ ರಕ್ತಪಾತ ನಮ್ಮ ದೇಶಕ್ಕೆ ಬೇಕಾ? ಜನಗಳು ನೀವೇ ಯೋಚನೆ ಮಾಡಿ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.